ಎಣ್ಸಂಧಿ ಅಂದ್ರೆ ಏನು, ಎಣ್ಸಂಧಿಗೆ ಸೂತ್ರ ಏನು, ಉದಾಹರಣೆ ಏನು, ಅದನ್ನ ಬಿಡಿಸಿ ಸುಲಭವಾಗಿ ಕಂಡು ಹಿಡಿಯುವುದು ಹೇಗೆ? ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಮುಖ 15 ಉದಾಹರಣೆ ಸಹಿತ ವಿವರಣೆ. ಎಣ್ಸಂಧಿ ಅಂದ್ರೆ ಈ ಈ ಉ ಊ ರು ಕಾರಗಳ ಮುಂದೆ ಸವರ್ಣಗಳಲ್ಲದ ಸ್ವರಗಳು ಬಂದ್ರೆ ಈ ಕಾರಗಳ ಸ್ಥಳದಲ್ಲಿ ಯಾಕಾರವು, ಉ ಕಾರಗಳ ಸ್ಥಳದಲ್ಲಿ ವಾಕಾರವು, ರು ಕಾರದ ಸ್ಥಳದಲ್ಲಿ ಅರ್ಕಾರವು ಆದೇಶವಾಗಿ ಬರುವಂತಹದ್ದು. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಎಣ್ಸಂಧಿ ಅಂದ್ರೆ ಏನು, ಈ ಒಂದು ವಿಡಿಯೋ ಮುಖಾಂತರ ನಾವು ಎಣ್ಸಂಧಿ ಅಂದ್ರೆ ಏನು, ಹಾಗೇನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ 10 ಉದಾಹರಣೆಗಳ ಮೂಲಕ ಸೂತ್ರ ಹಾಗೇನೆ ಸುಲಭ ಟ್ರಿಕ್ಸ್ ಮುಖಾಂತರ ಕೂಡ ಎಣ್ಸಂಧಿ ಯಾವ ರೀತಿಯಾಗಿ ನಾವು ರೆಕಗ್ನೈಸ್ ಮಾಡಬಹುದು ಎಕ್ಸಾಮ್ ಅಲ್ಲಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ತುಂಬಾ ಸುಲಭವಾದಂತಹ ಒಂದು ಮೆಥಡ್ ಅಲ್ಲಿ ಎಣ್ಸಂಧಿ ಅಂದ್ರೆ ಏನು, ಅದರ ಸೂತ್ರ ಏನು, ಹಾಗೇನೆ ಸುಲಭವಾದಂತಹ ಟ್ರಿಕ್ಸ್ ಏನು ಈ ಒಂದು ಎಣ್ಸಂಧಿಯನ್ನ ಗುರ್ತು ಮಾಡೋದಕ್ಕೆ ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಎಣ್ಸಂಧಿ ಅಂದ್ರೆ ಏನು ಸೂತ್ರ ನೋಡೋಣ. ಈ ಉ ಊ ರು ಕಾರಗಳ ಮುಂದೆ ಸವರ್ಣಗಳಲ್ಲದ ಸ್ವರಗಳು ಬಂದರೆ, ಸವರ್ಣ ಅಂದ್ರೆ ಸೇಮ್ ಸ್ವರ ಅಕ್ಷರ ಬರದೆ ಬೇರೊಂದು ಅಕ್ಷರ ನಮ್ಗಿಲ್ಲಿ ಬರುತ್ತೆ. ಯಾವ ರೀತಿಯಾಗಿ ಅಂದ್ರೆ ಈ ಕಾರಗಳ ಸ್ಥಳದಲ್ಲಿ ಯ ಕಾರವು ನೋಡಿ, ಈ ಕಾರಗಳ ಸ್ಥಳದಲ್ಲಿ ಯ ಕಾರವು, ಹಾಗೇನೆ ಉ ಕಾರಗಳ ಸ್ಥಳದಲ್ಲಿ ವ ಕಾರವು, ರು ಕಾರದ ಸ್ಥಳದಲ್ಲಿ ರ್ ಕಾರವು ಆದೇಶವಾಗಿ ಬರುತ್ತೆ. ಅಂತಹ ಉದಾಹರಣೆಗಳನ್ನ ಕೂಡ ನಾವು ತಿಳ್ಕೊಳ್ಳೋಣ. ಉದಾಹರಣೆ ನೋಡಿ, ಯಾವ ರೀತಿಯಾಗಿ ಪದಗಳು ಎಣ್ಸಂಧಿಗೆ ಬರ್ತವೆ ಅಂದ್ರೆ ಅತ್ಯಲ್ಪ, ಇತ್ಯಾದಿ, ಅತ್ಯವಸರ, ಅಧ್ಯಾತ್ಮ, ಗತ್ಯಂತರ, ಪಿತ್ರಾರ್ಜಿತ ಈ ಪದಗಳು ಒಂದು ಎಣ್ಸಂಧಿಗೆ ಉದಾಹರಣೆಯಾಗಿದೆ. ಈಗ ಬಿಡಿಸೋದ್ರ ಮೂಲಕ ಹೇಗೆ ಅಂತ ನೋಡೋಣ. ಇದನ್ನ ಬಿಡಿಸಿ ಬರೆದು ಯಾವ ರೀತಿಯಾಗಿ ಉತ್ತರವನ್ನ ಕಂಡುಹಿಡಿಯೋದು. ಮೊಟ್ಟ ಮೊದಲನೇ ಉದಾಹರಣೆ ಅತ್ಯಲ್ಪ. ಈ ಪದವನ್ನ ನಾವು ಬಿಡಿಸಿ ಬರೆದಾಗ ಅತಿ ಪ್ಲಸ್ ಅಲ್ಪ ಅಂತ ಆಗುತ್ತೆ. ಅತಿ ಪ್ಲಸ್ ಅಲ್ಪ, ಅತ್ಯಲ್ಪ. ಈ ಯ ಅಕ್ಷರ ಇದೆ ಅಲ್ವಾ, ಈ ಯ ಅಕ್ಷರ ನಮ್ಗೆ ಇಲ್ಲಿ ಆದೇಶವಾಗಿ ಬರುತ್ತೆ. ನೋಡಿ, ಸವರ್ಣ ಸ್ವರಗಳಿಗೆ ಪರವಾಗಿ ಬೇರೆಯ ವ್ಯಂಜನಾಕ್ಷರ ನಮ್ಗೆ ಇಲ್ಲಿ ಆದೇಶವಾಗಿ ಬರುತ್ತೆ. ಇಲ್ಲಿ ನಾವು ಬಿಡಿಸಿ ಬರೆದಾಗ ಅತಿ ಲಾಸ್ಟ್ ಸ್ವರ ಇ. ನೋಡಿ, ಈ ತ ನಾವು ಬಿಡಿಸಿ ಬರೆದಾಗ ತ ಪ್ಲಸ್ ಇ, ನಮ್ಗೆ ಈ ಸ್ವರ ಅಕ್ಷರ ಇಲ್ಲಿ ಬರುತ್ತೆ. ಇ ಅತಿ. ನೆಕ್ಸ್ಟ್ ಅಲ್ಪ, ಮೊದಲನೇ ಅಕ್ಷರ ಯಾವುದಿದೆ ಅ. ಈ ಎರಡು ಸ್ವರಗಳ ಮುಂದೆ ಆದೇಶವಾಗಿ ಯ ಅಕ್ಷರ ಬರುತ್ತೆ. ಆದ್ರಿಂದ ಇದನ್ನ ನಾವು ಎಣ್ಸಂಧಿ ಅಂತ ಗುರ್ತು ಮಾಡ್ತೀವಿ. ನೆಕ್ಸ್ಟ್ ಎರಡನೇದು ಇತ್ಯಾದಿ. ಇತ್ಯಾದಿ ಪದವನ್ನ ನಾವು ಬಿಡಿಸಿ ಬರೆದಾಗ ಇತಿ ಪ್ಲಸ್ ಆದಿ, ಇತಿ ಪ್ಲಸ್ ಆದಿ ಆಗುತ್ತೆ. ಇದನ್ನ ಯಾವ ರೀತಿಯಾಗಿ ನಾವು ಕಂಡುಹಿಡಿಯೋದು ಅಂದ್ರೆ ಇತಿ, ಇಲ್ಲಿ ಈ ಸ್ವರ ಅಕ್ಷರ, ಇಲ್ಲಿ ಆ. ನೋಡಿ, ಎರಡು ಕೂಡ ಸವರ್ಣ ಸ್ವರಗಳು, ಎರಡು ಕೂಡ ಒಂದೇ ರೀತಿಯ ಸ್ವರಾಕ್ಷರಗಳು ಬಂದಿದೆ. ಆದ್ರೆ ಇದಕ್ಕೆ ಆದೇಶವಾಗಿ ಬರುವಂತಹದ್ದು ಯ. ಈ ಒತ್ತಕ್ಷರ ಇದೆ ಅಲ್ವಾ, ಈ ಯ. ನಾವು ಸೂತ್ರ ನೋಡಿದಾಗ ಯ ವ ರ ಅಕ್ಷರಗಳು ಅಂದ್ರೆ ರು ಅಕ್ಷರಗಳಿಗೆ ಪರವಾಗಿ ಬೇರೊಂದು ವ್ಯಂಜನಾಕ್ಷರ ಆದೇಶವಾಗಿ ಬರುತ್ತೆ. ಇತ್ತಿ, ಈ ಸ್ವರಕ್ಕೆ ಅ ಸ್ವರ ಪರವಾಗಿ ಆದೇಶ ಯಾವುದಾಗಿದೆ ಯ ಆಗಿದೆ. ಯ ಅಕ್ಷರ ಆದೇಶವಾಗಿದೆ ಯ. ಆದ್ರಿಂದ ಇದೊಂದು ಎಣ್ಸಂಧಿ ಆಗಿದೆ. ನೆಕ್ಸ್ಟ್ ಉದಾಹರಣೆ ನೋಡಿ, ಅತ್ಯವಸರ. ಅತ್ಯವಸರ ಪದ ನಾವು ಬಿಡಿಸಿ ಬರೆದಾಗ ಅತಿ ಪ್ಲಸ್ ಅವಸರ, ಅತಿ ಪ್ಲಸ್ ಅವಸರ. ಇಲ್ಲಿ ನಾವು ಬಿಡಿಸಿ ಬರೆದಾಗ ಅತಿ ಈ ಸ್ವರಕ್ಕೆ ಅ ಸ್ವರ ಪರ ಆಗಿದೆ. ಆದೇಶವಾಗಿ ಬರುವಂತಹದ್ದು ಯ ಅಕ್ಷರ, ಯ ಆದೇಶವಾಗಿ ಬರುತ್ತೆ. ಆದ್ರಿಂದ ಇದೊಂದು ಎಣ್ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ನಾಲ್ಕನೇದು ಆಧ್ಯಾತ್ಮ. ಈ ಪದವನ್ನ ನಾವು ಬಿಡಿಸಿ ಬರೆದಾಗ ಆದಿ ಪ್ಲಸ್ ಆತ್ಮ, ಆದಿ ಪ್ಲಸ್ ಆತ್ಮ, ದಿ.
ಡಿಯಲ್ಲಿ ಈ ಸ್ವರ ಇದೆ, ಇಲ್ಲಿ ಮೊದಲಲ್ಲಿ ಆ ಸ್ವರ ಇದೆ. ಈ ಸ್ವರಕ್ಕೆ ಆ ಸ್ವರ ಪರವಾಗಿದೆ. ಆದೇಶವಾಗಿ ಬಂದಾಗ ಯ ಅಕ್ಷರ, ಯ ನಮ್ಗೆ ಇಲ್ಲಿ ಆದೇಶವಾಗಿದೆ. ಆದ್ರಿಂದ ಇದೊಂದು ಎನ್ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಗತ್ಯಂತರ. ಈ ಪದ ನಾವು ಬಿಡಿಸಿ ಬರೆದಾಗ ಗತಿ ಪ್ಲಸ್ ಅಂತರ, ಗತಿ ಪ್ಲಸ್ ಅಂತರ. ಇಲ್ಲಿ ಈ ಗತಿ ಈ ಸ್ವರ, ಇಲ್ಲಿ ಅಂತರಲ್ಲಿ ಮೊದಲನೇ ಸ್ವರ ಆ, ಹೀಗೆ ಆ ಸ್ವರ ಪರ ಆಗಿದೆ. ಆದೇಶ ಆಗಿರೋದು ಯ ಒತ್ತಕ್ಷರ, ಯ ಅಕ್ಷರ ಆದೇಶವಾಗಿದೆ. ಅದರಿಂದ ಇದೊಂದು ಎಣ್ ಸಂಧಿ. ನೆಕ್ಸ್ಟ್ 6ನೇ ಉದಾಹರಣೆ ಪಿತ್ರಾರ್ಜಿತ. ಪದವನ್ನು ನಾವು ಬಿಡಿಸಿ ಬರೆದಾಗ ಪಿತ್ರ ಪ್ಲಸ್ ಅರ್ಜಿತ, ಅರ್ಜಿತ. ಇದನ್ನ ನಾವು ಬಿಡಿಸಿ ಬರೆದಾಗ ಇಲ್ಲಿ ನೋಡಿ, ಪಿತ್ರಾರ್ಜಿತ ಪದವನ್ನ ನಾವು ಬಿಡಿಸಿ ಬರೆದಾಗ ಪಿತೃ ಪ್ಲಸ್ ಆರ್ಜಿತ, ಇಲ್ಲಿ ರು, ಪಿತೃ, ರು, ರುಗೆ ಆ ಅಕ್ಷರ ಪರ ಆಗಿದೆ. ಆಗ ನಮ್ಗಿಲ್ಲಿರುವಂತ ಒತ್ತಕ್ಷರ ಯಾವುದು? ರ, ರ ಅಕ್ಷರ. ನೋಡಿ, ರುಗೆ ಆ ಸ್ವರಾಕ್ಷರ ಪರ ಆಗಿದೆ. ಆದೇಶ ಆಗಿರೋದು ರ ಅಕ್ಷರ. ಆದ್ರಿಂದ ಇದೊಂದು ಎಣ್ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಅತ್ಯುಗ್ರ. ಅತ್ಯುಗ್ರ ಪದವನ್ನು ನಾವು ಬಿಡಿಸಿ ಬರೆದಾಗ ಅತಿ ಪ್ಲಸ್ ಉಗ್ರ, ಅತಿ ಪ್ಲಸ್ ಉಗ್ರ. ಇಲ್ಲಿ ನಾವು ಸ್ವರ ಯಾವ್ದು ಪರ ಆಗಿದೆ? ಹೀಗೆ ಅತಿ, ಹೀಗೆ ಊ ಸ್ವರ ಪರ ಆಗಿದೆ, ಹೀಗೆ ಊ ಸ್ವರ ಪರ ಆಗಿದೆ. ಇಲ್ಲಿ ಆದೇಶ ಆಗಿರುವಂತಹದ್ದು ಯ ಒತ್ತಕ್ಷರ, ಯ. ಆದ್ರಿಂದ ಇದೊಂದು ಎಣ್ ಸಂಧಿಗೆ ಉದಾಹರಣೆ. 8ನೇದು ಮನ್ವಂತರ. ಈ ಪದವನ್ನ ನಾವು ಬಿಡಿಸಿ ಬರೆದಾಗ ಮನ್ವಂತರ, ಮನು ಪ್ಲಸ್ ಅಂತರ, ಮನು ಪ್ಲಸ್ ಅಂತರ. ಮನು ಪ್ಲಸ್ ಅಂತರಲ್ಲಿ ನಾವು ಸ್ವರ ಯಾವುದು ಒಂದಕ್ಕೊಂದು ಪರ ಆಗುತ್ತೆ? ಮನು, ಊಗೆ ಅ ಸ್ವರ ಪರ ಆಗುತ್ತೆ, ಊಗೆ ಅ ಸ್ವರ ಪರ ಆಗುತ್ತೆ. ಆದೇಶ ಆಗಿರುವಂತಹದ್ದು ವ ಅಕ್ಷರ, ವ ಒತ್ತಕ್ಷರ. ಈ ವ ಆದೇಶವಾಗಿದೆ. ಆದ್ರಿಂದ ಇದೊಂದು ಎಣ್ ಸಂಧಿಗೆ ಉದಾಹರಣೆ. ನಾವು ಮೊದಲೇ ತಿಳ್ಕೊಂಡಾಗೆ ಯಾಗೆ ಯ ವ ರ ಅಕ್ಷರಗಳು ಆದೇಶವಾಗಿ ಬರ್ತವೆ. ನೆಕ್ಸ್ಟ್ 6ನೇ ಉದಾಹರಣೆ ಗುರುವಾಗ್ನೆ. ಏನು? ಗುರುವಾಗ್ನೆ. ಈ ಪದವನ್ನ ನಾವು ಬಿಡಿಸಿ ಬರೆದಾಗ ಗುರು ಪ್ಲಸ್ ಆಜ್ಞೆ, ಗುರು ಪ್ಲಸ್ ಆಜ್ಞೆ, ಗುರುವಾಗ್ನೆ. ನಾವು ಯಾವುದು ಸ್ವರಗಳು ಸ್ವರಗಳು ಎದುರಾಗಿ ಬಂದಿವೆ ಅಂದ್ರೆ ಗುರು ಊ ಸ್ವರ, ಆ ಮೊದಲನೇ ಅಕ್ಷರ ಆ. ನೋಡಿ, ಗುರುಗೆ ಊ ಮಾತ್ರ, ಊ ಸ್ವರ, ಆ, ಊಗೆ ಅ ಪರ ಆಗಿದೆ. ಆದೇಶ ಆಗಿರುವಂತಹದ್ದು ವ ಅಕ್ಷರ, ವ. ಆದ್ರಿಂದ ಇದೊಂದು ಎಣ್ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ 10ನೇ ಉದಾಹರಣೆ ಪ್ರತ್ಯುಪಕಾರ. ಈ ಪದವನ್ನ ನಾವು ಬಿಡಿಸಿ ಬರೆದಾಗ ಪ್ರತಿ ಪ್ಲಸ್ ಉಪಕಾರ, ಪ್ರತಿ ಪ್ಲಸ್ ಉಪಕಾರ. ಎದುರಾಗಿರೋದು ಯಾವುದು? ಪ್ರತಿ, ಹೀಗೆ ಉ, ಹೀಗೆ ಉ ಅಕ್ಷರ ಪರವಾಗಿದೆ. ಇಲ್ಲಿ ಆದೇಶ ಆಗಿರೋದು ಯಾವುದು ಅಂದ್ರೆ ಯ ಅಕ್ಷರ, ಯ ಸ್ವರ ಆದೇಶ ಆಗಿದೆ, ಯ ವ್ಯಂಜನಾಕ್ಷರ ಆದೇಶವಾಗಿದೆ. ಅದರಿಂದ ಇದೊಂದು ಎಣ್ ಸಂಧಿ. ನೋಡಿ, ಪ್ರತ್ಯುಪಕಾರ, ಪ್ರತಿ ಪ್ಲಸ್ ಉಪಕಾರ ಬಿಡಿಸಿ ಬರೆದಾಗ ಈ ಸ್ವರಕ್ಕೆ ಊ ಸ್ವರ ಎದುರಾಗಿದೆ, ಯ ಅಕ್ಷರ ಆದೇಶವಾಗಿದೆ. ಆದ್ರಿಂದ ಇದೊಂದು ಎಣ್ ಸಂಧಿ. ನೆಕ್ಸ್ಟ್ 11ನೇದು ಅತ್ಯುತ್ತಮ. ಈ ಪದವನ್ನ ನಾವು ಬಿಡಿಸಿ ಬರೆದಾಗ ಅತಿ ಪ್ಲಸ್ ಉತ್ತಮ, ಅತಿ ಪ್ಲಸ್ ಉತ್ತಮ. ಇಲ್ಲಿ ಅತಿ ಈ ಸ್ವರಕ್ಕೆ ಊ ಸ್ವರ ಪರ ಆಗಿದೆ. ಆದೇಶ ಆಗಿರೋದು ಯ ಅಕ್ಷರ, ಯ ಅಕ್ಷರ ಆದೇಶ ಆಗಿದೆ. ಆದ್ರಿಂದ ಇದೊಂದು ಎಣ್ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ 12
ಪ್ರತ್ಯುತ್ತರ, ಪ್ರತ್ಯುತ್ತರ, ಪ್ರತಿ ಪ್ಲಸ್ ಉತ್ತರ ಬಿಡಿಸಿ ಬರೆದಾಗ ನೋಡಿ, ಪ್ರತಿ ಈ ಸ್ವರ, ಇಲ್ಲಿ ಮೊದಲನೇದು ಊ ಸ್ವರ, ಹೀಗೆ ಊ ಪರ ಆಗಿದೆ, ಆದೇಶ ಆಗಿರೋದು ಯ ಅಕ್ಷರ, ಆದ್ರಿಂದ ಇದೊಂದು ಎಣ್ ಸಂಧಿ. ನೆಕ್ಸ್ಟ್ 13 ಅತ್ಯಂತ ಬಿಡಿಸಿ ಬರೆದಾಗ ಅತಿ ಪ್ಲಸ್ ಅಂತ, ಇಲ್ಲಿ ಈ ಸ್ವರಕ್ಕೆ ಅ ಆದೇಶ, ಈ ಸ್ವರಕ್ಕೆ ಅ ಸ್ವರ ಪರ ಆಗಿದೆ, ಆದೇಶ ಆಗಿರುವಂತಹದ್ದು ಯ ಒತ್ತಕ್ಷರ, ಇದೊಂದು ಎಣ್ ಸಂಧಿ. ನೆಕ್ಸ್ಟ್ 14ನೆಯ ಉದಾಹರಣೆ, ಅತ್ಯಾಸೆ. ಈ ಪದವನ್ನು ನಾವು ಬಿಡಿಸಿ ಬರೆದಾಗ ಅತಿ ಪ್ಲಸ್ ಆಸೆ, ಅತಿ ಪ್ಲಸ್ ಆಸೆ, ಅತಿ ಈ ಸ್ವರಕ್ಕೆ ಆ ಪರ ಆಗಿದೆ, ಆದೇಶ ಆಗಿರುವಂತಹದ್ದು ಯ ಒತ್ತಕ್ಷರ, ಯ ಒತ್ತಕ್ಷರ ಆದೇಶ ಆಗಿದೆ, ಅದರಿಂದ ಇದೊಂದು ಎಣ್ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ 15ನೆಯ ಉದಾಹರಣೆ, ಕೋಟ್ಯಾಧಿಪತಿ. ಈ ಕೋಟ್ಯಾಧಿಪತಿನ ನಾವು ಬಿಡಿಸಿ ಬರೆದಾಗ ಕೋಟಿ ಪ್ಲಸ್ ಅಧಿಪತಿ, ಕೋಟಿ ಪ್ಲಸ್ ಅಧಿಪತಿ, ಇಲ್ಲಿ ಟಿ ಈ ಸ್ವರಕ್ಕೆ ಅ ಸ್ವರ ಪರ ಆಗಿದೆ, ಆದೇಶ ಆಗಿರುವಂತಹದ್ದು ಯ ಒತ್ತಕ್ಷರ, ಯ ಒತ್ತಕ್ಷರ ಆದೇಶ ಆಗಿರೋದ್ರಿಂದ ಇದೊಂದು ಎಣ್ ಸಂಧಿಗೆ ಉದಾಹರಣೆ. ನೋಡಿದ್ವಲ್ಲ, ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತಹ ಪ್ರಮುಖ ಒಂದು ಪದಗಳನ್ನ ತಗೊಂಡು ಎಣ್ ಸಂಧಿ ಅಂದ್ರೆ ಏನು, ಉದಾಹರಣೆ ಸಹಿತ ವಿವರಣೆಯನ್ನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.